ಶ್ರೀ ರಾಮಲಿಂಗೇಶ್ವರ ಕಾಮದೇವರನ್ನು ಮನದಲ್ಲಿ ನೆನೆದು ಹಾಗೂ ಬಸವಣ್ಣ ದೇವರನ್ನು ಮನೆಯಲ್ಲಿ ನೆನೆದು ಹೀಗೆ ಪ್ರತಿ ವರ್ಷದಂತೆ ಹೋಳಿ ಹುಣ್ಣಿಮೆ ವಿಜೃಂಭಣೆಯಿಂದ ಆಚರಿಸಲು ನಾವು ತಯಾರಿತೆ ನಡೆಸಿದ್ದೇವೆ. ಈಗ ಅದರೊಳಗೆ ವಿಶೇಷತೆ ಏನಂದರೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ಮಂದಿ ವರ್ಷ ಹೆಚ್ಚಾಗ್ತಾ ಬರ್ತಾ ಇದೆ. ಆದ್ದರಿಂದ ನಾವು ವ್ಯವಸ್ಥೆಯೊಳಗೆ ನಾವು ಸರಿಯಾಗಿ ವ್ಯವಸ್ಥೆ ಮಾಡ್ಕೊತ ಬರ್ತಾ ಇದ್ದೇವೆ. ಈ ವರ್ಷ ಹೇಳ್ಬೇಕಂತಂದ್ರೆ ಈಗ ಲಾಸ್ಟ್ ಇಯರ್ ಗದ್ದಲ ಭಾಳ ಬ್ಯಾರಿಕೇಡ್ ಕಡಿಮೆ ಮಾಡಿ ಗಾಡಿಯದ್ದು ಕಡಿಮೆ ಮಾಡಿ ಏನೋ ವ್ಯವಸ್ಥೆದೊಳಗೆ ಸ್ವಲ್ಪ ಅವ್ಯವಸ್ಥೆ ಆಗಿತ್ತು. ಈ ಸರ್ತಿಗೆ ಅದು ಯಾವುದೂ ಇಲ್ಲ. ಊರಿನ ನಾಗರಿಕರನ್ನ ಎಲ್ಲ ಕರ್ಕೊಂಡು ಸೇರಿಸ್ಕೊಂಡು ಅವ್ರು ಕೇಳಿಕೊಂಡು ಈಗ ನಾವು ಪಾಳ್ಯದ ವ್ಯವಸ್ಥೆ ಹೆಚ್ಚಿಗೆ ಮಾಡಿ, ನೆರಳಿನ ವ್ಯವಸ್ಥೆ ಹೆಚ್ಚಿಗೆ ಮಾಡಿ, ಮತ್ತು ವಿಶೇಷ ಅನ್ನೋದಕ್ಕಿಂತ ನೇರವಾಗಿ ದರ್ಶನಕ್ಕೂ ದಾರಿ ಸಪ್ರೇಟ್ ಮಾಡಿಕೊಟ್ಟೆ. ಡಿವೈಡ್ 3 ಭಾಗ ಮಾಡೀವಿ ಈ ಹೋಳಿ ಹುಣ್ಣಿಮೆ ಸಂಬಂಧ ಗದ್ದಲ ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದ. ಆ ರೀತಿಯಿಂದ ನೋಡಿದರೆ ಈಗ ನಮ್ಮ ಇಲ್ಲೇ ಬೆಳೆ ಸಾಮಾನ ಪ್ರತಿಯೊಂದು ವಸ್ತು ಪ್ರತಿಯೊಂದು ವಿಷಯಕ್ಕೂ ಅದಾವು. ಈಗ ಮಕ್ಕಳ ಆಗಲಿ ಅಂತ ಬೇಡ್ಕೊಂಡು ಬರೋರು ತಟ್ಲ ಬೇಡ್ಕೊಂಡು ಹೋಗ್ತಾರೆ, ಲಗ್ನ ಆಗಲ್ದವರು ಬಾಸಿಂಗ್ ಬೇಡ್ಕೊಂಡು ಹೋಗ್ತಾರೆ, ಗಂಡು ಮಗ ವಿಶೇಷವಾಗಿ ಬೇಕನ್ನೋರು ಗುಂಡ್ಗಡಿಗೆ ಮೀಸಿ ತೊಗೊಂಡು ಹೋಗ್ತಾರೆ. ಇವತ್ತು ಕಣ್ಣು ಏನೋ ದೃಷ್ಟಿ ಸರಿಯಾಗಿಲ್ಲ ಅಂದ್ರೆ ಕಣ್ಬಟ್ಟ ತೊಗೊಂಡು ಹೋಗ್ತಾರೆ. ಇವತ್ತು ನಮ್ಮದು ಆಸ್ತಿ ನಮಗೆ ಸ್ವಂತ ಆಗಬೇಕು, ಕೋರ್ಟ್ನಾಗ ಕೇಸ್ ಇರ್ತಾವು, ನಮ್ಗೆ ಸ್ವಂತ ನೆರಳು ಆಗ್ಬೇಕು, ಮನೆ ಆಗ್ಬೇಕು ಅನ್ನೋರು ಛತ್ರಿ ತೊಗೊಂಡು ಹೋಗ್ತಾರೆ. ಈ ಎಲ್ಲ ವ್ಯವಸ್ಥೆನೂ ನಾವು ಇಲ್ಲಿ ಸರಿಯಾಗಿ ಭಕ್ತರಿಗೆ ಒದಗಿಸಿ ಕೊಡ್ತೇವೆ. ಆದ್ರಿಂದ ಪ್ರತಿ ವರ್ಷ ಅವರು ಏನು ಆಸೆ ಈಡೇರ್ತಾವನ್ನೋ ಸಾಧ್ಯ ಆದಷ್ಟು ನಮ್ಮ ಗಮನಕ್ಕೆ ಬರ್ತಾವೆ. ಅಂದ್ರೆ ಉದ್ದೇಶ ಏನಂದ್ರೆ ನಮ್ಮ ಕಡೆ ಬಂದು ಮತ್ತೊಂದು ತೊಗೊಂಡು ಅವ್ರು ಹರಕಿ ತೀರ್ಸೋಗ್ತಾರೆ. ನಮ್ಮ ಕೆಲಸ ಆಗ್ಯಾವ್ರಿ ಅಂತ ಬರೋರ ಭಾಳ ಮಂದಿ, ಇನ್ನೂ ಒಬ್ಬರು ಇಬ್ಬರು ಅವರು ಇರ್ತಾರೆ ಇನ್ನೂ ಆಗಿಲ್ರಿ ಅಂದಾಗ ನಾವು ಸರಿಯಾಗಿ ಅವ್ರ ಮಾಹಿತಿ ಕೊಟ್ಟು ಸರಿಯಾಗಿ ದೇವರಲ್ಲಿ ಬೇಡ್ಕೊಂಡು ಹರಕಿ ಮಾಡ್ಕೊಂಡು ಹೋಗ್ತೀವಿ. ಮತ್ತು ನಿಮ್ಮ ಕೆಲಸ ಈಗ ಸರಿಯಾಗಿ ಆಗ್ತಾವಂತ ನಾವೆಲ್ಲ ಹೇಳಿ ಈ ರೀತಿ ಹೋಳಿ ಹುಣ್ಣಿಮೆ ಪ್ರತಿ ವರ್ಷ ಇದನ್ನು ವಿಜೃಂಭಣೆಯಿಂದ ಮಾಡ್ಕೊತ ಹೋಗ್ತಾ ಇದ್ದೇವೆ.